ಎಲ್ಲರಿಗೂ ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿಗೆ ಸ್ವಾಗತ ಸುಸ್ವಾಗತ. ಬೂಲ್ ಒಬ್ಬ ಈ ಕಡೆನೂ ಬರೋಕಂತಪ್ಪ ಇದು. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಗೈಸ್ ಇವತ್ತು ನಾನು ಆಂಜನೇಯನ ಜನ್ಮಸ್ಥಳ ಆದ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗುಮ್ಮ. ಗೈಸ್ ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀನಿ. ಬಸ್ಸಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ತೋರ್ಸೋಣ ಅಂತ. ಇಲ್ಲಿಂದ ಅಂಜನಾದ್ರಿ ಒಂದು 38-39 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇಲ್ಲಿ ಹೊಸಪೇಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ನೀವು ಬಸ್ ಹತ್ತಿದ್ರೆ ಡೈರೆಕ್ಟ್ ಬಸ್ ಇರುತ್ತೆ ಅಂಜನಾದ್ರಿಗೆ. ಅಲ್ಲಿ ಬೆಟ್ಟದ ಮುಂದೆನೇ ಹೋಗಿ ನಿಲ್ಲಿಸ್ತಾರೆ, ಆಂಜನೇಯನ ಬೆಟ್ಟದ ಮುಂದೆ ನಿಲ್ಲಿಸ್ಬಿಡ್ತಾರೆ. ಬಸ್ ಬಂದಿದ್ದೆ ತಡ. ಇಲ್ಲಿ ನೋಡಿ ಜನ ಎಲ್ಲ ಅದಕ್ಕೆ ಮುಕ್ಕರ್ಬಿಟ್ಟವ್ರೆ. ಅಲ್ಲಿ ಇನ್ನು ಆ ಕಡೆ ಎಲ್ಲ ಫುಲ್ ಜನ ಇದ್ದಾರೆ. ಸೊ ಇದ್ರಲ್ಲಿ ನಮಗೆ ಸೀಟು ಸಿಗಲ್ಲ. ಇಲ್ಲಿ ನೋಡ್ರಿ ಬಸ್ ಎಲ್ಲ ಫುಲ್ ಆಗ್ಬಿಡುತ್ತೆ, ಸೀಟು ಸಿಗಲ್ಲ, ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಸೊ ಹೆಂಗೆ ಸ್ಕೂಟಿ ಐತೆ, ಸ್ಕೂಟಿ ಪೆಟ್ರೋಲ್ ಹಾಕ್ಸ್ಕೊಂಡು ಏಟ್ ಬಿಟ್ಬಿಡೋಣ, ಬನ್ನಿ ಸ್ಕೂಟಿ ತಗೊಂಡು. ಎಲ್ಲರಿಗೂ ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್ ಜನ ಮಾತ್ರ ಫುಲ್ ಇದ್ದಾರೆ. ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಇಷ್ಟೊಂದು ಜನ ಇರ್ತಾರೆ ಅಂತ. ಅಲ್ಲಿ ನೋಡ್ರಿ ಕ್ಯೂ ಇಲ್ಲಿವರೆಗೂ ಐತೆ. ಗಾಯ್ಸ್ ಫೈನಲಿ ರಿಟರ್ನ್ ಹೋಗ್ಬೇಕಂತ ಡಿಸೈಡ್ ಆಗಿದ್ದೀನಿ. ಫುಲ್ಲು ಅಲ್ಲಿ ಒಂದು ಅರ್ಧವರೆಗೂ ಹೋದೆ, ಜನ ಮೂನೇ ಆಗ್ತಿಲ್ಲ. ಈಗ ನಾನು ಹೋಗಿ ಮತ್ತೆ ರಿಟರ್ನ್ ಇಳಿದು ಬರೋ ಅಷ್ಟರಲ್ಲಿ ಫುಲ್ ಸಾಯಂಕಾಲ ಆಗಿ ಹೋಗ್ಬಿಡುತ್ತೆ. ಮತ್ತೆ ನಾನು ಸ್ವಲ್ಪ ಬೇರೆ ಕೆಲಸ ಐತೆ, ಅದನ್ನೆಲ್ಲ ಮುಗಿಸ್ಕೋಬೇಕು. ಹಂಗಾಗಿ ಟೈಮ್ ಸಾಕಾಗಲ್ಲ. ಮತ್ತೆ ಇನ್ನೊಂದಿನ ಯಾವತ್ತಾದರೂ ಫ್ರೀ ಇದ್ದಾಗ ಬಂದು ಹೋದ್ರೆ ಆಯ್ತು ಅನ್ಕೊಂಡಿದ್ದೀನಿ. ಫುಲ್ ಎಲ್ಲ ಕಲೆಕ್ಟ್ ಮಾಡಿದ್ದೆ ಡೀಟೇಲ್ಸ್ ಇಲ್ಲಿ ಬಗ್ಗೆ, ಅಂಜನಾದ್ರಿ ಬಗ್ಗೆ ಎಲ್ಲ ಎಷ್ಟೊಂದು ವರ್ಕ್ ಮಾಡಿದ್ದೆ ಇದ್ರ ಮೇಲೆ. ಎಲ್ಲ ವೇಸ್ಟ್ ಆಗಿಬಿಡುತ್ತೆ, ಬಟ್ ವೇಸ್ಟ್ ಇಲ್ಲ ಗೈಸ್. ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀನಿ. ಇವಾಗ ಯಾವಾಗಾದ್ರೂ ಫ್ರೀ ಇರುತ್ತಲ್ಲ, ಫ್ರೀ ಇದ್ದಾಗ ನೋಡ್ಕೊಂಡು ನಾರ್ಮಲ್ ಡೇಸಲ್ಲಿ ಬಂದರೆ ಓಕೆ. ಇವತ್ತು ಅಷ್ಟು ಫ್ರೀ ಇರುತ್ತೆ ಗೈಸ್ ಆ್ಯಕ್ಚುಲಿ. ಬಟ್ ಇವತ್ತು ನ್ಯೂ ಇಯರ್ ಅಲ್ಲ, ಎಲ್ಲ ಜನ ಸುತ್ತಮುತ್ತ ಇರೋರೆಲ್ಲ ಇಲ್ಲಿಗೆ ಬಂದಿದ್ದಾರೆ. ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂಡೋಗಮ್ಮ, ಈ ವರ್ಷ ಆದರೂ ನಮ್ಮ ಲೈಫ್ ಚೆನ್ನಾಗಿರಲಿ ಅಂತ. ಅದಕ್ಕೋಸ್ಕರ ಎಲ್ಲ ಬಂದ್ಬಿಟ್ಟವ್ರೆ. ಸೊ ರಿಟರ್ನ್ ಹೋಗಮ್ಮ. ಮುಂದೆ ಅಲ್ಲಿ ಒಂದು ಆದಿಶಕ್ತಿ ಟೆಂಪಲ್ ಐತೆ, ಅಲ್ಲಿಗಾದ್ರೂ ಹೋಗಮ್ಮ. ಅಟ್ಲೀಸ್ಟ್ ಅಲ್ಲಾದ್ರೂ ಹೋಗಿ ಆಶೀರ್ವಾದ ತಗೊಳಮ್ಮ. ಸಕ್ಕತ್ ಬಿಸಿಲು ಗೈಸ್, ಅದಕ್ಕೋಸ್ಕರ ಒಂದು ಕಲ್ಲಂಗಡಿ ತಿನ್ನೋಣ ಅಂತ ಹಣ್ಣು ತಗೊಂಡಿದ್ದೀನಿ. ತಿನ್ಕೊಂಡಾದ್ರೂ ಹೋಗಮ್ಮ ಇದನ್ನಾದ್ರು. ನಾವು ಅಂಜನಾದ್ರಿಗೆ ಹೋಗೋ ರೋಡಲ್ಲೇ ಇಲ್ಲಿ ಮಧ್ಯಕ್ಕೊಂದು ದೇವಸ್ಥಾನ ಬರುತ್ತೆ. ಇದು ಮೇಲ್ಗಡೆ ಇದೆ ಗವಿ ರಂಗನಾಥ ಸ್ವಾಮಿ ಟೆಂಪಲ್ ಅಂತಂದು. ಬಟ್ ಇದ್ರ ಹೆಸರು ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ರಂಗನಾಥ ಟೆಂಪಲ್ ಅಂತ ಮಾತ್ರ. ಬಟ್ ಇದು ಗವಿಯಲ್ಲಿ ಇರೋದ್ರಿಂದ ಗವಿ ರಂಗನಾಥ ಟೆಂಪಲ್ ಅಂತ ಆಯಿತು. ಆ್ಯಂಡ್ ಇದು 11-12ನೇ ಶತಮಾನದಲ್ಲಿ ಆನೆಗುಂದಿ ಅರಸರು ಅವ್ರ ಮನೆ ದೇವರಾಗಿತ್ತು, ಅವ್ರ ಆರಾಧ್ಯ ದೈವ ಆಗಿತ್ತು ಇದು. ಸೊ ಅಲ್ಲಿಗೆ ನಾವು ಈಗ ಬಂದಿದ್ದೀವಿ. ಬನ್ನಿ ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ ನಿಮಗೆ. ಇಲ್ಲಿ ನೋಡಿ ಕೆತ್ತನೆಗಳು, ಎಷ್ಟೊಂದು ಕೆತ್ತನೆಗಳನ್ನ ಕೆತ್ತಿದ್ದಾರೆ ಇಲ್ಲಿ. ಇಲ್ಲಿ ಗುಹೆ ಇದೆ ಗೈಸ್. ಇಲ್ಲಿ ಒಳಗಡೆ ಏನೈತೆ ನೋಡುಮ. ಸ್ಲಿಪ್ಪರ್ ಇಲ್ಲೇ ಬಿಡುಮ, ಇಲ್ಲೇ ಬಿಟ್ಟು ಹೋಗುಮ ಒಳಗಡೆ. ಆಹಾ ಗಾಯ್ಸ್, ತಂಪನ್ ಗಾಳಿ. ಮತ್ತು ಮೇಲೆ ಏನಾರು ಐತ ಏನಿಲ್ಲ ಅದ ಗಾಯ್ಸ್. ಇಲ್ಲಿ ನೋಡಿ ತಂಪನ್ ಗಾಳಿ ಬರ್ತದೆ ಗೈಸ್. ಎಷ್ಟು ತಣ್ಣಗೈತೆ ಅಂದರೆ ಏನಿಲ್ಲ ಒಳಗಡೆ. ನನಗೆ ಇದೇ ಆಶ್ಚರ್ಯ ಗೈಸ್, ಈ ಥರ ಕೆತ್ತನೆ ಮಾಡಿರ್ತಾರಲ್ಲ, ಇದು ಕಲ್ಲು ಮುಂದೆ ಇರುತ್ತೆ, ಇದನ್ನೆಲ್ಲ ಕೆತ್ತಿ ಅದು ಮತ್ತೆ ಹಿಂದೆ ಈ ಥರ ಬಿಡ್ತಾರಲ್ಲ, ಹೆಂಗೆ ಕೆತ್ತಿರ್ಬೋದಂತ ಅವರು. ಆಹಾ ಗಾಯ್ಸ್, ದೇವಾ ಎಲ್ಲ ಒಳ್ಳೇದು ನೋಡ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಿ ಗಾಯ್ಸ್. ಲಿಟ್ರಲಿ ಎಷ್ಟು ತಣ್ಣಗಿದೆ, ಎಷ್ಟು ತಂಪನ ಗಾಳಿ ಅಂದರೆ ಅಲ್ಲಿ ದೀಪ ಹಚ್ಚಿದ್ದಾರೆ. ಇಲ್ಲಿ ಒಂದು ಗುಹೆ ಇದೆ. ಈ ಗುಹೆ ಒಳಗೆ ಏನೈತೆ ಅಷ್ಟು ಅರ್ಜಿನ್ ಕೇಳೋಣ. ಆ ಗುಹೆ ಒಳಗಡೆ ಹೋಗ್ಬೋದ ಹೋಗ್ಬಾರ್ದು ಅಂತ. ಹೋಗ್ಬೋದು ಅಂತ ಹೇಳಿದ್ರೆ ಹೋಗ್ಬೋದು ಒಳಗಡೆ. ಶಿವನ್ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಅಜ್ಜಿ ಅಲ್ಲಿ ಗುಹೆ ಐತಲ್ಲ ಒಳಗಡೆ, ಅಲ್ಲಿ ಹೋಗ್ಬೋದಾ? ಕುಂತ ಹೋಗ್ಬೇಕಾ ಒಳಗಡೆ? ಏನೈತೆ ಒಳಗಡೆ ಅಲ್ಲಿ? ಒಳಗಡೆ ಗುಹೆ ಒಳಗಡೆ ನೀವ್ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ರಿ ಅಜ್ಜಿ? ನಾವಿರಕ್ಕಿಲ್ಲ 30 ವರ್ಷ ಆತ್ರಿ. ಬಾಬಾ ಇದ್ರು, ಅವ್ರ ಕೆಳಗಡೆ ಕೆಲಸ ಮಾಡಿದೆ. ಬಾಬಾ ಕಟ್ಸಿದ್ರ? ಅವ್ರ ಅವಾಗ ಬಾಳ ದಿವಸ ಆತ್ರಿ ಇದ್ದು, 15 ವರ್ಷ ಆತಿ ಬಿಟ್ಟು ಹೋಗಿ. ಎಲ್ಲ ಅವ್ರದ್ದು ಅವ್ರ ರೂಮು ಎಲ್ಲ ಬುಡಿ ಸೋರ್ತಿತ್ತು, ಅದೆಲ್ಲ ಕಟ್ಟಿ ಮಾಡಿಸಿದ್ರು. ಅವ್ರ ಯಾಕೆ ಬಿಟ್ಟು ಹೋದ್ರು? ಇವ್ರು ಬಿಡಿಸಿದ್ರಿ ಆನೆಗೊಂದ್ಯಾರ. ಅವರು ಕಲ್ತು ಆನೆಗೊಂದ್ಯಾರ ಲಲಿತಾ ರಾಣಿ ಅವರೇ ಬಿಡಿಸಿದ್ರು. ಬೇಸಿದ್ರು ಅವ್ರು ಇಂಪ್ರೂವ್ ಮಾಡ್ಕೊಂಡು.
ಇವಾಗ ನಿಮಗೆ ಸ್ಯಾಲ್ರಿ ಏನಾದ್ರು ಕೊಡ್ತಾರ ಅಜ್ಜಿ? ಏನಿಲ್ಲ ರೀ, ಯಾರನ್ನ ಭಕ್ತರು ಕೊಟ್ಟಿದ್ದೆ ಅವ್ರಿಗೆ ದೀಪಕ್ಕೆ ಎಣ್ಣೆ, ಉದಿನ ಕಡ್ಡಿ, ಕುಂಕುಮ, ಇವತ್ತು ಹೂವು ತರ್ತೀನಿ ಶಿವಪ್ಪಗ. ಯಾರು ಕೊಡ್ಲಿಲ್ಲ ಅಂದ್ರೆ ನನ್ನ ಕೈಯಾಗ ಏಟ್ ಇರ್ತೈತೆ ಅಷ್ಟೊಂದು ಉದಿನ ಕಡ್ಡಿ ಹಚ್ಚಿ ಹೋಗ್ಬೇಕು. ಚೆನ್ನಾಗಿ ಪೂಜೆ ಮಾಡಿದ್ರ ಅಜ್ಜಿ? ಅಷ್ಟೇ ನೋಡ್ರಿ, ನನ್ನ ಪೂಜೆ ಆದ್ಯ ಪೂಜೆ ನಂದು. ನಾನು ಅಟ್ ಮಾಡಿ ಹೋಗ್ತೀನಿ ರೀ. ನನ್ನ ವ್ಯಕ್ತಿ ಏಟೈತಪ್ಪ ಅಂತೀನಿ ಹೋಗ್ತೀನಿ. ಯಾರ ಫೋಟೋದಾರ ಅವ್ರು ಬಂದು ಕೊಡ್ತಾರ್ರಿ 150. ಎಣ್ಣೆ ತರ್ತೀನಿ, ಉದಿನ ಕಡ್ಡಿ, ಇವತ್ತಿ, ಕುಂಕುಮ, ಹೂವು ಅದೆಲ್ಲ ತಂದು ರೆಡಿ ಮಾಡಿಸ್ಕೊಡ್ತೀನಿ. ಯಾಕಂದ್ರೆ ನಮ್ಗೋಗಿ ಯಾರು ಇಲ್ರಿ, ನನಗೆ ಕಾಲು ನೋವು, ಬೇರೆ ಕಡೆ ಕೆಲ್ಸಕ್ಕೆ ಹೋಗಂಗಿಲ್ಲ. ಇಲ್ಲೇ ಬಂದು ಸೇವ್ ಮಾಡಿ ಹೋಗ್ಬಿಡ್ತೀನಿ. ಎಲ್ಲ ಒಳ್ಳೇದಾಗುತ್ತೆ. ಅಜ್ಜಿನ ಎಲ್ಲ ಪೂಜೆ ಮಾಡೋದಿಲ್ಲಿ. ಇದೇನ್ಗಂದ್ರೆ ಗೈಸ್, ಇಲ್ಲಿದೆ ನೋಡಿ, ಅಲ್ಲಿ ಒಳಗಡೆ ಶಿವನ್ಗೆ ಪೂಜೆ ಮಾಡಿದ ನೀರು ಇಲ್ಲಿಗೆ ಬರುತ್ತೆ. ಇಲ್ಲಿ ಬಂದು ಈ ಹೊಂಡದೊಳಗೆ ಬೀಳುತ್ತೆ. ಇಲ್ಲಿ ಯಾರೋ ಒಬ್ರು ಸ್ವಾಮಿಗಳು ಇರ್ತಾ ಇದ್ರಂತ, ಅವರು ಇರ್ತಾ ಇದ್ದಿದ್ದು ಕೊಠಡಿ ಇದು. ಇಲ್ಲಿ ಆ ಕಡೆ ರೂಮ್ ಒಳಗೆ ಹೋಗೋಣ, ಫಸ್ಟ್ ಇದನ್ನೆಲ್ಲ ನೋಡ್ಕೊಬಿಡೋಣ. ಇಲ್ಲಿ ಏನೈತೆ ಗೈಸ್, ಮೋಸ್ಟ್ಲಿ ಸ್ನಾನದ ರೂಮ್ ಇಷ್ಟ ಇರೋದು. ಕಿಚನ್ ಏನಾದ್ರು ಇತ್ತೇನೋ ಇಲ್ಲಿ, ಕಿಂಡಿ ಇಲ್ಲೇನಿಲ್ಲ ಗೈಸ್, ಇಷ್ಟೇ. ಇದು ಹೊರಗಡೆ. ಇಲ್ಲಿ ಅಲ್ಲೊಂದೇನೋ ಗುಹೆ ಐತೆ ಗೈಸ್, ಬನ್ನಿ. ಇಲ್ಲೊಂದೇನೈತೆ, ಯಪ್ಪ ಇದೆಲ್ಲ ಸೀಕ್ರೆಟ್ ಸೇರ್ಬಿಟ್ರೆ. ಇಲ್ಲಿ ಏನೈತೆ ಗೈಸ್, ಗುಹೆ ಗೈಸ್ ಇದು. ನಾನು ಟಾರ್ಚಾರು ತಗೊಂಬರ್ಲಿಲ್ಲ, ಶಿಟ್, ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ. ಎಲ್ಲ ಗುಹೆಗಳೇ ಇದಾವೆ ಇಲ್ಲಿ, ಕೆತ್ತನೆಗಳು. ಹೆಂಗ್ ಗೊತ್ತಾ, ಅವರು ಇದನ್ನೆಲ್ಲ ಕೆತ್ತನೆ ಮಾಡಿ ಇಷ್ಟೆಲ್ಲ ಕಟ್ಟಿದವ್ರು ಅವರಾದ್ರೆ ಹೆಸರು ಬರೆಯೋದು ಮರ್ತಿರ್ತಾರೇನೋ. ಬಟ್ ಇಲ್ಲಿ ಬಂದವ್ರು ನಮ್ಮ ಜನಗಳು ಮಾತ್ರ ಹಿಂಗೆ ಹಾಕಿ, ಹಿಂಗೊಂದು ಹಾಟ್ ಹಾಕಿ, ಮಲ್ಲವ್ವ ವೇಟ್ಸ್ ಮಲ್ಲಪ್ಪ ಅಂತ ಇಂಥವು ಹಾಕೋದು ಬಿಡಲ್ಲ. ಇಲ್ಲೊಂದು ಸಣ್ಣ ಕೊಠಡಿ ಇದೆ. ನಾವು ಇವಾಗ ಹೋಗಿದ್ವಲ್ಲ, ಇದು ಅದು ಇಲ್ಲಿ ಹೊರಗಡೆ ಈ ಕೊಠಡಿಗೆ. ಇಲ್ಲಿ ಒಳಗಡೆ ಇಲ್ಲೊಂದು ಗುಹೆ ಐತೆ ಗೈಸ್, ಕೂದಲೆಲ್ಲ ಬಿದ್ದೈತೆ. ಇಲ್ಲಿ ಒಳ್ಳೈತೆ ನೋಡಿ, ಇಲ್ಲೊಂದು ಒಳ್ಳೈತೆ. ಅವಾಗ ಅಂದರೆ ಇಲ್ಲಿ ಏನೋ ಮಾಡ್ತಾಯಿದ್ರು ಅಂತ ಗೈಸ್. ಇಲ್ಲಿ ಗುಹೆ ಐತೆ ಒಳಗಡೆ. ಇಲ್ಲಿ ಎಷ್ಟು ವಿಸ್ಮಯ ನೋಡ್ರಿ ಗೈಸ್, ಒಂದು ಗುಹೆ ಒಳಗೆ ಇನ್ನೊಂದು ಗುಹೆ ಐತೆ, ಗುಹೆ ಒಳಗೆ ಇನ್ನೊಂದು ಗುಹೆ ಐತೆ. ಇಲ್ಲಿ ಒಳ್ಳೈತೆ. ಇಲ್ಲೆಲ್ಲ ಅವ್ರು ವಾಸ ಮಾಡ್ತಾಯಿದ್ರಲ್ಲ, ಅವ್ರು ಹಾಕೊಂಡ್ರದು. ಬಟ್ ಅಲ್ಲಿ ಒಳಗಡೆ ಇನ್ನೊಂದು ಒಳ್ಳಿತ್ತಲ್ಲ, ಅದು ಫಸ್ಟಿಂದ ನೀರೋ ಒಳ್ಳೇದು. ಯಾಕಂದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದೇ, ಅದ್ರ ಸ್ಟ್ರಕ್ಚರ್ ಎಲ್ಲ ನೋಡಿದ್ರೆ. ಗೈಸ್, ದುರ್ಗಾದೇವಿ ಟೆಂಪಲ್ಗೆ ಬಂದಿದ್ದೀವಿ. ಇದು ಏರಿದ ಮೆಟ್ಲು ಹತ್ತೋಷ್ಟರಲ್ಲಿ ಸುಸ್ತಾಗಿ ಹೋಗ್ಬಿಡುತ್ತೆ. ಬನ್ನಿ ಹೋಗುಮ. ರಾಮ್ ರಾಮ್ ಸೀತಾರಾಮ್. ಇದೆ ತಾಯಿ ದುರ್ಗಾದೇವಿ ಟೆಂಪಲ್. ಸುಸ್ತಾಗ್ಬಿಡುತ್ತೆ ಗೈಸ್. ಅಲ್ಲಿಂದ ಹತ್ಕೊಂಬರೋಷ್ಟರಲ್ಲಿ ನೀರಾಗೋಗ್ಬಿಟ್ಟೆ. ಬನ್ನಿ ಇವತ್ತು ದರ್ಶನ ಮಾಡ್ಕೊಳ್ಳೋಣ. ಇಲ್ಲೇ ಪ್ರಸಾದ ಕೂಡ ಇರುತ್ತೆ. ಗೈಸ್, ಪ್ರಸಾದ ಮಾಡ್ಕೊಂಡು ತಳಗಡೆ ಇಳಿದು ಬಂದೆ. ಅವ್ರನ್ನ ಕೇಳಿದೆ ನಾನು, 3 ಹೊತ್ತು ಇರುತ್ತಂತೆ ಗೈಸ್ ಊಟ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಆ್ಯಂಡ್ ಡೈಲಿ ಇರುತ್ತಂತೆ, ಯಾವಾಗಾರು ಬನ್ನಿ ಡೈಲಿ ಇರುತ್ತೆ ಅಂತ ಹೇಳಿದ್ರು. ಹಂಗೆ ಇಲ್ಲಿ ತಳಗಡೆ ಇಳಿದು ಬಂದರೆ ಇಲ್ಲೊಂದು ಗೋಶಾಲೆ ಇದೆ, ಇಲ್ಲಿ ಹೊರಗಡೆ ಓಡೋಗ್ತೈತೆ ಅದು. ಬೂಲ್ ಉಬ್ಬ ಈ ಕಡೆನೂ ಬರೋಕಂತಪ್ಪ ಇದು. ಗೈಸ್, ಕರೆಕ್ಟ್ ಆಗೋದು ಅದು ರೂಮ್ ಒಳಗಡೆ ಹೆಂಗೋಯ್ತು ನೋಡ್ರಿ. 20 minutes later. ಗೈಸ್, ಅಲ್ಲಿಂದ ಸೀದಾ ನಾನು ಬಂದಿದ್ದೀನಿ ಈಗ ಗಗನ್ ಮಹಲ್ಗೆ. ಇಲ್ಲಿದೆ ನೋಡಿ, ಇದೆ ಗಗನ್ ಮಹಲ್. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. 16ನೇ ಶತಮಾನದಲ್ಲಿ ಇದನ್ನ ಸ್ಥಾಪಿಸಲಾಯಿತು. ಇದು ವಿಜಯನಗರ ಕಾಲದ ಸಾಮ್ರಾಜ್ಯದ ಅರಮನೆ. ಇದನ್ನ ಯಾಕೆ ಸ್ಥಾಪಿಸಿದ್ರು ಅಂದರೆ, ಆಗಿನ ಕಾಲದ ರಾಜ ಮನೆತನದ ಮಹಿಳೆಯರು, ರಾಣಿಗಳಿದ್ರಲ್ಲ, ಅವರು ಉತ್ಸವಗಳೇನು ನಡೀತಾ ಇದ್ವಲ್ಲ ಇಲ್ಲಿ ಆನೆಗುಂದೆಯಲ್ಲಿ, ಅವನ್ನ ವೀಕ್ಷಿಸೋಗೋಸ್ಕರ ಈ ಅರಮನೆನ ನಿರ್ಮಾಣ ಮಾಡಿರೋದು. ಬನ್ನಿ ಒಳಗಡೆ ಹೋಗುಮ, ಹೆಂಗೈತೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಏನೋ ಚೈನ್ಗಳಿದೆ ಗೈಸ್, ಇದೇನು ಚೈನ್ಗಳೇನೋ ಗೊತ್ತಿಲ್ಲ, ಇಷ್ಟು ದಪ್ಪ ಚೈನ್ ಇದೆ. ಇಲ್ಲೊಂದಿದೆ, ಅಲ್ಲೊಂದಿದೆ, ಇಲ್ಲೊಂದಿದೆ. ಇದನ್ನ ಯಾಕೆ ಹಾಕಿದಾರೇನೋ. ಇಲ್ಲೊಂದಿದೆ ನೋಡಿ. ಹೋಗಂ ಬನ್ನಿ, ಹಿಂಗೆ ಮೆಟ್ಲತ್ತಿ ಮುಂದೆ ಹೋಗ್ಬೇಕು ನಾವೀಗ.
ಬಂದೆ ನಾನು ರಾಜ್ ಮಹಲ್ಗೆ. ಅವಾಗೆಲ್ಲ ಹೆಂಗೆಲ್ಲ ಕಟ್ಬಿಟ್ಟವ್ರೆ, ನಾ ಇವಾಗೆಲ್ಲ ಅವ್ನು ಬೆಳೆಸಿ ಡುಪ್ಲೆಕ್ಸ್ ಮನೆಗಳನ್ನ ಕಟ್ತಾ ಇದ್ದೀವಿ. ಇಲ್ಲಿ ಒಳಗಡೆನ ದಾರಿ ಇದೆ, ಇಲ್ಲಿ ಆಮೇಲೆ ಹೋಗುಮ. ಈಗ ಒಳಗಡೆ ಹೋಗ್ತಾ ಇದ್ದೀನಿ ಅರಮನೆ ಒಳಗೆ. ರಾಜಾದಿರಾಜ ಜಾನುಬಾಹು. ಇಷ್ಟೇ ಗಾಯ್ಸ್ ಇದಿರೋದು. ಮುಂದೆ ಆ ಕಡೆ ಏನಿಲ್ಲ, ಈ ಕಡೆನೂ ಏನಿಲ್ಲ. ಜಸ್ಟ್ ಅವ್ರು ನೋಡೋದಕ್ಕೋಸ್ಕರ ಮಾತ್ರ ಮಾಡಿರೋದಲ್ಲ, ಇಷ್ಟೇ ಮಾಡಿರೋದು ಇವರು, ಇನ್ನೇನಿಲ್ಲ ಇದರಲ್ಲಿ. ಇಲ್ಲಿ ಮೇಲೆ ಇದೆ ಗಾಯ್ಸ್, ಅಲ್ಲಿಂದ ಸ್ವಲ್ಪ ಕಾಣೋದು, ಇಲ್ಲಿಂದ ಫುಲ್ ಕಾಣುತ್ತೆ. ಅದೇ ಅನ್ಕೊಂಡೆ ಉತ್ಸವ ಎಲ್ಲ ಕಾಣೋದಂದ್ರೆ ಎಸ್, ಇಲ್ಲಿಂದ ಫುಲ್ ಕಾಣುತ್ತೆ, ಎಂಟೈರ್ ಆನೆಗುಂದಿ ಕಾಣುತ್ತೆ. ಗಾಯ್ಸ್ ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಟೀ ಕುಡಿತಾ ಇದ್ದೀನಿ. ಸೊ ಹೇಗೆ ಅನಿಸ್ತು ಎಲ್ಲ? ಅಂಜನಾದ್ರಿಗೆ ಹೋಗಿ ಬಂದಿದ್ದು. ಅಂಜನಾದ್ರಿ ಒಂದು ತೋರ್ಸೋಕ್ಕಾಗಲಿಲ್ಲ, ಅದು ಸ್ವಲ್ಪ ಬೇಜಾರು. ಎನಿವೆ ಮತ್ತೆ ತೋರಿಸ್ತೀನಿ ಅಂತ ಹೇಳಿದ್ದೀನಿ, ಎಲ್ಲ ಹೋಗ್ತೀನಿ ಮತ್ತೆ ಇನ್ನೊಂದ್ಸರಿ. ಸೊ ಹೋಗಿ ಇನ್ನೊಂದ್ಸರಿ ಖಂಡಿತ ತೋರಿಸ್ತೀನಿ ನಿಮಗೆ. ಸೊ ಲಾಸ್ಟು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲಾಗ್ ಏನಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗುವ ನಾಳೆ ಇನ್ನೊಂದು ಲಾಗ್ನಲ್ಲಿ. ಬೈ, ಟೇಕ್ ಕೇರ್ ಡಾರ್ಲಿಂಗ್ಸ್.